ವೀರಪ್ಪನವರು ನಿಮ್ಮನ್ನ ಡೈರೆಕ್ಟಾಗಿ ನೋಡೋದು ಜೊತೆಗೆ ನೀವು ಅವ್ರನ್ನ ಡೈರೆಕ್ಟಾಗಿ ನೋಡಿದ್ದು ಆವತ್ತೇ. ಅದ್ರ ಹಿಂದೆ ಯಾವತ್ತಾದರೂ ವೀರಪ್ಪನವ್ರ ಬಗ್ಗೆ ಕೇಳಿದ್ದೀರಾ ನೀವು? ಯಾಕಂದರೆ ಡೈರೆಕ್ಟಾಗಿ ಆವತ್ತು ಒಂದಿನ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಯಿತು, ಮೀಸೆ ನೋಡಿದ ತಕ್ಷಣ ಇವ್ರು ವೀರಪ್ಪನ್ ಅಂತ ಗೊತ್ತಾಯಿತು ನಿಮಗೆ. ಅವ್ರ ಬಗ್ಗೆ ಏನೇನು ಕೇಳಿದ್ರಿ? ನನಗೆ ಅವರು ಸುಮಾರು ವರ್ಷದಿಂದ ನಾವು ಟಿ ವಿಲೆಲ್ಲ ನೋಡ್ತಾ ಇದ್ವಿ. ಅವರು ಮತ್ತು ಜಾಸ್ತಿ ರೇಡಿಯೋ ನ್ಯೂಸ್ ಅವಾಗ, ಟಿ ವಿಗಿಂತ ರೇಡಿಯೋ ನ್ಯೂಸ್, ಪೇಪರು. ಅಲ್ಲಿ ವೀರಪ್ಪನ್ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ ಅಂತೆ. ಅಯ್ಯೋ, ಕಾಡಲ್ಲಿ ಹಂಗಿರ್ತಾನೆ ಅವನು. ನಮಗೆ ಒಂಥರ ಕ್ಯೂರಿಯಾಸಿಟಿ, ಅವನು ಏನು ಬರೋದೇ ಇಲ್ವಂತ ಊರಿಗೆ, ಅವ್ನು ಹೆಂಗಿರ್ತಾನೆ ಕಾಡಲ್ಲಿ, ಹಿಂಗೆ ಅಲ್ಲಿಷ್ಟು ಕೊಲೆ ಮಾಡ್ಬಿಟ್ಟಂತೆ, ಇಷ್ಟು ಹಿಂಗೆ ಮಾಡ್ಬಿಟ್ಟಂತೆ, ಜನ ಎಲ್ಲ ಭಯ ಪಡ್ತಾರಂತೆ, ಅವ್ನು ಹೆಂಗಿದಾನೆ ಒಳಗಡೆ ಅನ್ನೋದು ಒಂದು ಇದಿತ್ತು, ಕ್ಯೂರಿಯಾಸಿಟಿ ನಮಗೆ. ಅವತ್ತು ರಿಯಲಾಗಿ ನೋಡ್ದಂಗೆ ಆಗ್ಬಿಡ್ತು. ಹಂಗೆ ಮೈಯೆಲ್ಲ ಜುಮ್ ಅನ್ಸ್ಬಿಡ್ತು. ಹಬ್ಬ ಏನು, ಆಮೇಲೆ ಏನಾಗುತ್ತೋ, ಏನು ಮಾಡ್ತಾನೆ ಅಂತ ಒಂದು ಭಾಳ ಭಯನೇ ಇತ್ತು. ನಮ್ಮ ಬೆನ್ನಿಗೆಲ್ಲ ಗನ್ ಇಟ್ಕೊಂಡಿದ್ರು. ಅವ್ರು 10 ಜನ ಇದ್ದರು, 10 ಮೆಂಬರ್ಸ್. ತುಂಬಾ ಅಪ್ ಟು ಲಾಸ್ಟ್ವರೆಗೂ ಬರೋ ಭಯನೇ ನಮಗೆ. ಯಾವತ್ತೂ ಅಂದ್ರೆ ಸಮಾಧಾನ ನೆಮ್ಮದಿನೇ ಇಲ್ಲ. ಅಂದರೆ ಇದೆಲ್ಲ ವೀರಪ್ಪನವರು ಪ್ರೀ ಪ್ಲಾನ್ ಮಾಡಿದ್ರು. ಅಂದರೆ ಎಷ್ಟು ನೀವೇನಾದರೂ ಒಂದು ಸ್ವಲ್ಪ ದಿನ ಅವ್ರ ಜೊತೆಗೆ ಬೆರಿತಾ ಹೋದ್ರಲ್ಲ, ಅವಾಗ ಹೇಳಿದ್ರ ಪ್ರೀ ಪ್ಲಾನ್ ಬಗ್ಗೆ? ಅವ್ನು ಏನಂತ ಹೇಳ್ದ ಅಂದರೆ, ಒಂದು 10 ಡೇಸ್ ಇರಿ ನಮ್ಮ ಜೊತೆಗೆ, ಒಂದಷ್ಟು ಡಿಮ್ಯಾಂಡ್ಗಳಿದ್ದಾವೆ. ಏನು ಡಿಮ್ಯಾಂಡಪ್ಪ ನಿಮ್ಮದು? ಇಲ್ಲ ಏನಿಲ್ಲ, ಈ ಕಾವೇರಿ ವಾಟ್ರ್ ಇದು ಮಾಡಿಕೊಡ್ಬೇಕು ಜನಕ್ಕೆ, ಮತ್ತು ಏನು ಕೂಲಿ ಎಲ್ಲ ಇದು ಕೊಡಬೇಕು, ಮತ್ತು ಇಲ್ಲಿ ಜೈಲಲ್ಲಿದ್ದಾರೆ ಸುಮಾರು ಜನ, ಅವ್ರಿಗೆಲ್ಲ ಏಜ್ ಆಗಿಬಿಟ್ಟಿದೆ, ಒಂದು 20 ಇಯರ್ಸ್ ಮೇಲೆ ಅವರು ಶಿಕ್ಷೆ ಅನುಭವಿಸಿದ್ದಾರೆ, ಅವ್ರನ್ನ ರಿಲೀಸ್ ಮಾಡಿಸ್ಬೇಕು, ಮುದುಕಿರೆಲ್ಲ ಇದ್ದಾರೆ ಅಂತ ಅಷ್ಟು ಹೇಳ್ದ. ಆವಾಗ ಹೌದಾ, ನೀವು ಇರೋದ್ರಿಂದ ಅದಾಗುತ್ತೆ ಅಷ್ಟೇ, ಬರೀ 10 ದಿನ 15 ದಿನದಲ್ಲಿ ಮುಗಿದೋಗುತ್ತೆ. ಸರಿ, ಏನು ನಮ್ಮಿಂದ ಅವ್ರಿಗೆ ತೊಂದರೆ ಆಗಿದೆ, ಅವರು ಎಲ್ಲ ಮುದುಕಿರಾಗ್ಬಿಟ್ರೆ, ಈಗಲಾದ್ರು ಊರಿಗೆ ಹೋಗಿ ಅವರು ಮೊಮ್ಮಕ್ಕಳ ಜೊತೆಗೆ ಕಾಲ ಕಳೀತಾರೆ, ಸತ್ತೋಗ್ಬಿಡ್ತಾರೆ, ಇದೊಂದು ಧರ್ಮ ಆಗುತ್ತೆ ನಿಮಗೆ, ಹಂಗೆ ಅಂತ ಹಿಂಗಂದಾಗ ಅವ್ರ ಅಣ್ಣವ್ರಿಗೂ ಸ್ವಲ್ಪ ಇದಾಯಿತು. ಓ ಹೌದಾ, ಸರಿ ಒಂದು ಪರವಾಗಿಲ್ಲಪ್ಪ ಅಂತ. ಅದೇ ಹಂಗೆ ಎಳ್ಕೊಂಡು ಹೋಗ್ತಾನೇ ಇರ್ತದೆ. ಆಗ 11 ಡೇಸ್ ಆದಮೇಲೆ, 12 ಡೇಸ್ ಆದಮೇಲೆ ನಾವು ಹೋಗಿ 12 ದಿನ ಆದಮೇಲೆ ನಕೀರನ್ ಗೋಪಾಲ್ ಬರ್ತಾರೆ ಅಂತ ರೇಡಿಯೋ ನ್ಯೂಸ್ ನಮಗೆ ಒಂದು ಕೊಟ್ಬಿಟ್ಟಿದ್ದ. ಅವ್ರ ಹತ್ರ ಎಲ್ಲರಾದ್ರೂ ಹತ್ರ ರೇಡಿಯೋಗಳಿಸ್ತಾ ಇದ್ದು, ನಮಗೊಂದು ರೇಡಿಯೋ ಕೊಟ್ಟಿದ್ದು. ಅದರಲ್ಲಿ ನ್ಯೂಸ್ ಹಾಕಿದ್ರೆ ಅದೆಲ್ಲ ಕೇಳ್ತಾ ಇತ್ತು ನಮಗೆ. ಎಲ್ಲ ನ್ಯೂಸೇ ನಮಗೆ, ನೀವು ಯಾವುದೂ ಇಲ್ಲ, ಪೇಪರ್ ಆಗಲಿ ಏನು ಬರ್ತಿರಲಿಲ್ಲ. ಅದು ಆಗ ನಾವು ಅವ್ನು ಕರ್ಕೊಂಡು ಹೋಗ್ಬಿಡ್ತಾನೆ ಅಂತ ಒಂದು ಬಂದು ಫಸ್ಟ್ ಟೈಮೇ. ಆವಾಗ ಬಂದ್ಬಿಟ್ಟು ಎಲ್ಲ ಅವನು, ಇಲ್ಲ ಅಯ್ಯ ಈಗೆಲ್ಲ ಮಾತಾಡ್ತಿದ್ದೀವಿ, ನಿಮ್ಮ ಮತ್ತೆ ಹೋಗಿ ಬರ್ತೀನಿ, ನೆಕ್ಸ್ಟ್ ಕರ್ಕೊಂಡು ಹೋಗ್ತೀನಿ ನಿಮಗೆ ಅಂತ ಅವಾಗ ಹೇಳೋ. ಬಂದಾಗಲೆಲ್ಲ ಹಿಂಗೆ ಹೇಳ್ಕೊಂಡು ಬರೋನು ಅವನು. ಅದು 5 ಸರಿ ಆಗಲಿ ನಮಗೆ ಹೋಪೇ ಹೊರಟೋಗ್ಬಿಡ್ತು, ಹೋಗ್ತೀವೋ ಹೋಗಲ್ವೋ. ಬಟ್ ಅಣ್ಣವ್ರು ಮಾತ್ರ ಒಂದು ದಿನವೂ ಅವರು ಎದುರ್ಕೊಂಡಿಲ್ಲ, ಒಂದಿನವೂ ನನಗೆ ಭಯ ಆಗುತ್ತೆ ಬಿಟ್ಬಿಡು ಅಂತ ಹೇಳಿಲ್ಲ. ಅವ್ನಿಗೇನು ಅಂದರೆ, ಅಣ್ಣವ್ರಿಗೆ ಹೇಳ್ಕೋಬೇಕು ಅವನ ಸ್ಟೋರಿ ಎಲ್ಲ. ಅವ್ರಿಗೆ ಹೇಳ್ಬಿಟ್ರೆ ಇಡೀ ಕರ್ನಾಟಕಂಗೆ ಹೇಳ್ದಂಗೆ ನನಗೆ. ಅವ್ರೊಬ್ರಿಗೆ ಹೇಳ್ಬಿಟ್ರೆ ಸಾಕಪ್ಪ ಅನ್ನೋದು. ಇವರೇ ಕೇಳಕ್ಕೆ ತಯಾರಿಲ್ಲ, ಅವನ ಸ್ಟೋರಿ ನಾನೇ ಕೇಳೋದು ಅಂತ. ಅಂದರೆ ಹಿಂಗೆ ಅವ್ರಿಗೆ ಏನಾಗ್ಬಿಡ್ತು ಅಂದರೆ, ರೇಡಿಯೋದಲ್ಲೆಲ್ಲ ಬರ್ತಾಯಿತ್ತಲ್ಲ, ಹಿಂಗೆಲ್ಲ ಜನಕ್ಕೆ ತೊಂದರೆ ಆಗಿದೆ, ಎಲ್ಲ ಕೆಲಸಗಳೆಲ್ಲ ಬಂದಾಗ್ಬಿಟ್ಟಿದೆ, ಡೈಲಿ ವೇಜಸ್ ಅವ್ರಿಗೆ ತೊಂದರೆ ಆಗಿದೆ, ಸಿನಿಮಾಗೆ ಪ್ರಾಬ್ಲಮ್ ಆಗಿದೆ, ಯಾವುದೂ ಸಿನಿಮಾ ನಡೀದೆ, ಎಲ್ಲ ನನ್ನ ಹಿಡ್ಕೊಂಡು ಹಿಂಗೆ ಆಡಿಸ್ತಾನಲ್ಲ ಇವನು ಅನ್ನೋದು ಭಾಳ ಕೋಪ ಆಯ್ತು ಅವ್ರಿಗೆ. ಅಂದರೆ ಆವಾಗ ನನ್ನಿಂದ ಇಷ್ಟು ತೊಂದರೆ ಆಗ್ತಾಯಿದೆಯಲ್ಲ, ಇವಾಗ ಅಟ್ಲೀಸ್ಟ್ ಶೂಟ್ ಮಾಡಿದ್ರು ಮಾಡ್ತಾಯಿಲ್ಲ ಇವನು, ಇಲ್ಲ ಬಿಟ್ಬಿಟ್ಟು ಯಾವುದೂ ಆಗ್ತಾನಿಲ್ಲ, ಹಿಂಗಾಗ್ಬಿಟ್ರೆ ಹೆಂಗೆ ಇದು ಅಂತ ಭಾಳನೇ ಯೋಚನೆ ಮಾಡ್ತಿದ್ರು, ತುಂಬ ನೊಂದ್ಕೊತಾ ಇದ್ರು. ಅದು ಏನು ರಾಜ್ಕುಮಾರ್ ಅವ್ರನ್ನೇ ಟಾರ್ಗೆಟ್ ಮಾಡಿದ್ದು ಅಂದರೆ, ಈ ಕಡೆ ಅವ್ನಿಗೆ ದುಡ್ಡು ಬೇಡ, ಬಂಗಾರ ಬೇಡ, ಏನೂ ಬೇಡ, ಅವ್ರ ಡಿಮ್ಯಾಂಡೇ ಬೇರೆ ಇತ್ತು. ರಾಜ್ಕುಮಾರ್ ಅವರೇ ಯಾಕೆ ಅಂತ ಈಗ ಅವ್ರ ಸಂಘಟನೆ ಇದಾರಲ್ಲ, ಸಂಘಟಕರು 4 ಜನ ಇದ್ರ ಥರ ಇದ್ದರು, ಅಲ್ಲಿ ಜೈಲಲ್ಲಿದ್ದರು. ಅವ್ರಿಗೆ ಬಿಡುಗಡೆ ಆಗ್ತಿರ್ಲಿಲ್ಲ. ಇವ್ರು ಇಟ್ಕೊಂಡ್ರೆ ದೊಡ್ಡ ವ್ಯಕ್ತಿ ಆಗ್ತಾರೆ, ಬಿಡಿಸ್ಬಿಡ್ತಾರೆ. ಮತ್ತು ಅಲ್ಲಿ ಇದರಲ್ಲಿ ಒಂದು 50-60 ಜನ ಇದ್ದರು, ಎಲ್ಲಿ ಜೈಲಲ್ಲಿ, ಮೈಸೂರು ಜೈಲಲ್ಲಿ. ಅವರು ರಿಲೀಸ್ ಆಗುತ್ತೆ, ಬೇರೆ ಇನ್ಯಾರು ಕರ್ಕೊಂಡೋದ್ರೂ ಆಗಲ್ಲ, ಯಾರು ಕರ್ಕೊಂಡೋದ್ರೂ ಕೇರ್ ಮಾಡಲ್ಲ. ಇವ್ರಿಗೆ ಕರ್ಕೊಂಡು ಹೋದ್ರಿ ಅಂತ ಅವನು ಭಾಳನೇ ಯೋಚನೆ ಮಾಡಿರೋದು. ಇದು ಇಲ್ಲದೇ ಇದ್ದರೆ ಅವರು ಅಷ್ಟು ಈಸಿಯಾಗಿ ಇದು ಮಾಡ್ತಿರ್ಲಿಲ್ಲ, ಅಣ್ಣವ್ರಿಗೆ ತೊಂದರೆ ಕೊಡ್ತಿರ್ಲಿಲ್ಲ.